ಸರ್, ದೇಶದಲ್ಲಿ ಒಂದು ಅಲೆ ಚೇಂಜ್ ಆಗ್ತಿದೆಯಾ? ಯಾಕಂದ್ರೆ ನೀವು ಗಮನಿಸಿರ್ಬೋದು, ಇಲ್ಲಿ ನೀವು ಸಾಕಷ್ಟು ಸೀಟ್ಗಳನ್ನು ಗೆದ್ರಿ ಬೈಪೋಲು MLC ಎಲೆಕ್ಷನ್ ಆದ್ಮೇಲೆ. ಬಂಕಿಪುರದಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಎಲ್ಲಿ ನಿತಿನ್ ನಬೀನ್ ಅವರು ಅಧ್ಯಕ್ಷರಾಗಿದ್ದಾರೆ ಬಿಜೆಪಿ. ಮತ್ತೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅಂತ ನಾಯಕರಿದ್ರು ಕೂಡ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಈ ಒಂದು ಅಲೆ ಏನ್ ಹೇಳ್ತಿದ್ರು ಬಿಜೆಪಿ ಅವರು, ಅದು ತುಂಬಾ ಚೇಂಜ್ ಆಗ್ತಿದೆ ಅಂತ ಅನಿಸ್ತಿದೆಯಾ ಅಥವಾ ಅದು ಬರೀ ಫೇಕ್ ಟ್ರೆಂಡ್? ನೋಡಿ, ಫೇಕ್ ಟ್ರೆಂಡು ಪರ್ಮನೆಂಟ್ ಟ್ರೆಂಡ್ ಅಂತ ಪೊಲಿಟಿಕ್ಸ್ ನಲ್ಲಿ ಏನೂ ಇರೋದಿಲ್ಲ. ಬಟ್ ಒಂದು ಎಚ್ಚರಿಕೆ ಗಂಟೆ ಎಲ್ಲರಿಗೂ. ನಮಗೇನು ಎಚ್ಚರಿಕೆ ಗಂಟೆ? ನಾವು ಸರಿಯಾಗಿ ನಾವು ಸಂಘಟಿತವಾಗಿ ಮಾಡಿದ್ರೆ ಎಲ್ಲಾನ ಗೆಲ್ಲಬಹುದು. ಬಿಜೆಪಿಗೇನು ಎಚ್ಚರಿಕೆ ಗಂಟೆ? ನೀವು ಎಷ್ಟೇ ದಿಮಾಕಿಂದ ನೀವು ಇದ್ರೂ ಕೂಡ ಜನರು ತೀರ್ಮಾನ ಮಾಡ್ತಾರೆ ನಿಮ್ಮ ಭವಿಷ್ಯವನ್ನ. ಸೊ ಅದರಿಂದ ಪ್ರಜಾಪ್ರಭುತ್ವದಲ್ಲಿ ಜನತಾನೇ ಜನಾರ್ದನ್. ಸೊ ಇವತ್ತು ನನಗೆ ಕೇಳೋದು ಬಿಟ್ಟು ಬಿಜೆಪಿಗೆ ತಾವು ಯಾಕೆ ಇನ್ನ ಕೇಳಿಲ್ಲ, ನಬೀನ್ ಅವ್ರ ಕ್ಷೇತ್ರದಲ್ಲಿ ಯಾಕೆ ಸೋತ್ರಿ ಅಂತ ಅಶೋಕ್ ಅವ್ರಿಗೆ ಕೇಳಿದ್ರೆ ನಿನ್ನೆ ಮಾತಾಡ್ತಾ ಇಲ್ಲ. ನನ್ನ ಬಗ್ಗೆ ಕೇಳಿದ್ರೆ ತಾಸ್ಗಟ್ಲೆ ಮಾತಾಡ್ತಾರೆ. ನಬೀನ್ ಅವ್ರ ಕ್ಷೇತ್ರ ಯಾಕೆ ಸೋತ್ರು, ಶಿವರಾಜ್ ಸಿಂಗ್ ಚೌಹಾಣ್ ಕ್ಷೇತ್ರ ಯಾಕೆ ಸೋತ್ರು, 11 ಜನ ಯಾಕೆ ಮೈತ್ರಿ ಪಕ್ಷದವರು ಅಡ್ಡ ಮತದಾನ ಮಾತಾಡಿದ್ರು, ಅದ್ರ ಬಗ್ಗೆ ಇಲ್ಲ. ಪ್ರಿಯಾಂಕರ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ, DK ಶಿವಕುಮಾರ್ ಅವ್ರು ಯಾಕೆ ಮಾತಾಡ್ತಾ ಇದ್ದಾರೆ, ಆ ಕೋತ್ವಾಲ್ ರಾಮಚಂದ್ರಗೆ ಕರ್ಕೊಂಡು ಬರ್ತಾರೆ ಪದೇ ಪದೇ. ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಅವ್ರು ತೀರ್ಕೊಂಡು 5 ದಶಕಗಳಾಯ್ತು. ಅದ್ರ ಬಗ್ಗೆ ಮಾತಾಡ್ತಾರೆ, ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅವರು? ಸರ್, ಮಿಸ್ಟರ್ ಮೋಹನ್ ಭಾಗವತ್ ಇಸ್ ಅಡ್ರೆಸ್ಸಿಂಗ್ Gen Z tomorrow. ಸರ್, ಬಸವರಾಜ ಹೊರಟ್ಟಿ ಅವ್ರದ್ದು ರಾಜೀನಾಮೆ ವಿಚಾರವಾಗಿ ಒಂದು ಗೊಂದಲ ಇದೆ. ಅವರು ಕೂಡ ಬೇಸರ ಇದೆ, ಯಾಕಂದ್ರೆ ಸುದೀರ್ಘಾವಧಿ ನಾನು ಮಾಡಿದ್ದೀನಿ, ಪಕ್ಷದಿಂದ ಆ ರೀತಿ ಲೆಟರ್ ಬರೋದು ಅಷ್ಟು ಸೂಕ್ತ ಅಲ್ಲ ಅಂತ. ನೋಡಿ, ಅವರಿಗಂತೂ ಬರ್ದಿಲ್ಲ ಅಲ್ಲ ನಾವು. ನೋಡಿ, ಹೊರಟ್ಟಿ ಸಾಹೇಬ್ರಿಗೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತೀವಿ. ಅವರು ಯಾವ ರೀತಿ ಸಭೆಯನ್ನು ನಡೆಸ್ತಾರೆ, ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಎಲ್ಲಿ ಆಡಳಿತ ಪಕ್ಷಕ್ಕೆ ಚಾಟಿ ಬೀಸಬೇಕು ಚಾಟಿ ಬೀಸ್ತಾರೆ, ಎಲ್ಲಿ ಏನು ವಿರೋಧ ಪಕ್ಷದವರಿಗೆ ಏನು ಕಾನೂನಾತ್ಮಕವಾಗಿ ಅಥವಾ ಸಂವಿಧಾನಕವಾಗಿ ಅವ್ರು ವರ್ತನೆ ಮಾಡಬೇಕು ಅದನ್ನು ಕಿವಿ ಹಿಂಡ್ತಾರೆ. ಆ ಹಿರಿತನಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ. ಅದಕ್ಕೆ ನಾವೇನು ಅವ್ರಿಗೆ ಪತ್ರ ಬರೆದಿಲ್ಲ. ಅಂಡ್ ವಾಟ್ ಎವರ್ ಇಟ್ ಈಸ್, ನಾನು ಹೇಳ್ದಂಗೆ ನಿನ್ನೇನು ಹೇಳಿದ್ದೀನಿ, ಅವ್ರ ಸೀನಿಯಾರಿಟಿಗೆ ವರಿಷ್ಠರವರೆಲ್ಲರೂ ಮಾತಾಡ್ಕೋತಾರೆ. ಯಾವುದೇ ರೀತಿಯಾಗಿ ನಾವು ಆ ಸ್ಥಾನಮಾನಕ್ಕಿರ್ಬೋದು ಅವರಿಗಾಗಿರ್ಬೋದು ಅಗೌರವ ತೋರಿಸುವಂತ ಪ್ರಶ್ನೆ ಇಲ್ಲ. ಸರ್, KPSC ನಡೆದಿರುವಂತಹ ಕೆಲವು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲೇಜ್ಡ್ ಹಗರಣ, ಅದು ಆರೋಪಗಳಿಗೆ ಈಗ ತನಿಖೆ ಆಗ್ತಾ ಇದೆ CID ಇಂದ. ಆದ್ರೆ ಈ ವಿಚಾರವನ್ನ ಬೇರೆಯವ್ರ ಮೇಲೆ ಹೆರಿಸುವಂತ ಪ್ರಯತ್ನ ಸರ್ಕಾರ ಮಾಡ್ತಿದ್ಯಾ? ಪಾಪ ಈ ವೆಟರ್ನರಿ ಡಾಕ್ಟರ್ಸ್ ಅವರು ಎಲಿಜಿಬಲ್ ಇರುವಂತವ್ರು ಈಗ ಅಷ್ಟೇ ಆಗಿದ್ದಾರೆ. ನೋಡಿ, ಬೇರೆ ಬೇರೆ ಯಾರ್ದು ಅಧಿಕಾರವನ್ನ ಯಾರ್ದು ಜವಾಬ್ದಾರಿಯನ್ನ ಯಾರು ಕಸ್ಕೊಳೋದ ಪ್ರಯತ್ನ ಇಲ್ಲ. ನಾವು CID ತನಿಖೆ ವಹಿಸಿದ್ದೇವೆ. ಏನು ಸತ್ಯಾಂಶ ಹೊರಗೆ ಬರುತ್ತೆ ಅದನ್ನ ಅದ್ರ ತಕ್ಕಂಗೆ ನಾವು ಮಾಡ್ತೀವಿ ಕಾನೂನು ಪ್ರಕಾರ. ಐ ಕೆನಾಟ್ ಡೂ ಎನಿಥಿಂಗ್ ಬಿಯಾಂಡ್ ದ ಫ್ರೇಮ್ ಆಫ್ ಲಾ. ಅವರು ವಿದ್ಯಾರ್ಥಿಗಳು ಬರ್ದಿರೋರು 29 ಜನ ಏನು ಈಗ FIR ನೇಮ್ ಆಗಿರೋರು ಬಿಟ್ಟು ಇಲ್ಲ, ಅವ್ರು ಬಂದಿದ್ರು, ಈಗಲೇ ನಂಗೆ ಬಂದು ಭೇಟಿಯಾದ್ರು. ಕಂಡೀಷನಲ್ ಆರ್ಡರ್ ನೋಡೋಣ, ಇವ್ಯಾಲ್ಯೂಯೇಟ್ ಲೀಗಲಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಮೊನ್ನೆ RWS ನಾನೇ ಕೊಟ್ಟಿಲ್ವಾ ಕಂಡೀಷನಲ್ ಆರ್ಡರ್? ಸೊ ಸಾಧಕ ಬಾಧಕ ನೋಡ್ಕೊಂಡು ಕೊಡಬೇಕಾಗ್ತದೆ. ಮತ್ತೆ ನಾವು ಮುಂದೆ ಅವರಿಗಾಗ್ಲಿ ಅಥವಾ ಮುಂದಿನ ಅಭ್ಯರ್ಥಿಗಳಿಗಾಗ್ಲಿ ಗೊಂದಲ ಸೃಷ್ಟಿ ಮಾಡೋದಲ್ಲ ಅಲ್ಲ. ಸರ್, ಸಿಬಿಐಗೆ ಕೊಡಬೇಕು ಈ ಪ್ರಕರಣ ಅನ್ನೋ ನಿಟ್ಟಿನಲ್ಲಿ ABVP ಸಂಘಟನೆ ನನಗೆ ಶ್ರೀನಿವಾಸ್ ಅವರೇ, ನಾನು ಕೈ ಜೋಡಿಸಿ ಕೇಳ್ಕೊತೀನಪ್ಪ ನಿಮ್ಗೆ, ಆ ABVP-ದವರಿಗೆ BJP-ದವರಿಗೆ ಸರಿಯಾಗಿ ಓದ್ಕೊಂಡು ತಿಳ್ಕೊಂಡು ಬರ್ಲಿಕ್ಕೆ ಹೇಳಿ ನನ್ನ ಹತ್ರ. ರಜನೀಶ್ ಗೋಯಲ್ ಅವರು ಚೀಫ್ ಸೆಕ್ರೆಟರಿ ಇದ್ದಾಗ ಇದೇ CBI ಅವರು ರಜನೀಶ್ ಗೋಯಲ್ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ದಯವಿಟ್ಟು ಯಾವ್ದಾದೋ ಕೇಸ್ಗಳು ಕೊಡಬೇಡಿ, ಎಲ್ಲಾ ಕೇಸ್ಗಳು ಕೊಡಬೇಡಿ, ನಮ್ಮ ಹತ್ರ ಮಾನವ ಸಂಪನ್ಮೂಲ ಇಲ್ಲ, ಮಾನವ ಸಂಪನ್ಮೂಲಗಳ ಕೊರತೆ ಇದೆ. ಅಕಸ್ಮಾತ್ ನೀವು ಬಹಳ ಇಂಪಾರ್ಟೆಂಟ್ ಕೇಸ್ ಇದ್ರೆ ಅದನ್ನ ನೀವು ಕೊಟ್ರೆ ನಮಗೆ ಗಾಡಿ ಕೊಡಬೇಕು, ಗೋಡ ಕೊಡಬೇಕು, ಟೇಬಲ್ ಕೊಡಬೇಕು, ಕುರ್ಚಿ ಕೊಡಬೇಕು, ನಿಮ್ಮ ಸಿಬ್ಬಂದಿಗಳು ಕೊಡಬೇಕು, PC ಇಂದ ಹಿಡ್ಕೊಂಡು IPS ಆಫೀಸರ್ ಅಂತ ನಮ್ಗೆ ಕೊಡಬೇಕು. ಅಂದ್ರೆ ಒಂದು 100 ಜನ ಇದ್ರೆ 98 ಜನ ನಮ್ಮದೇ ಇರಬೇಕು. ಅವ್ರೇನ್ ತನಿಖೆ ಮಾಡ್ತಾರೆ? ಸ್ವಲ್ಪ ದಯವಿಟ್ಟು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಹಿಂದಿನ ಸುತ್ತೋಲೆಗಳನ್ನ ಓದ್ಕೊಂಡು ಕಾಗದ ಪತ್ರಗಳನ್ನ ನೋಡ್ಕೊಂಡು ನನ್ನ ಹತ್ರ ಬರಕ್ಕೆ ಹೇಳಿದ್ದಾರೆ. ಆಮೇಲೆ CBI ಕೊಟ್ಟಿದ್ದೆಲ್ಲಾನು ಕೂಡ ಎಲ್ಲಾನು ಸರ್ಕಾರದ ಪರವಾಗಿ ಆಗಿದ್ದೆ. ಗಣೇಶ್ ಅವರ ಪ್ರಕರಣ ಇರಬಹುದು,
ಪರೇಶ್ ಮೇಸ್ತಾ ಪ್ರಕರಣ ಇರಬಹುದು, ಗಣಿಗಾರಿಕೆ ಪ್ರಕರಣ ಇರಬಹುದು, ಎಲ್ಲ ಪ್ರಕರಣದಲ್ಲೂ ಕೂಡ ಸಿಬಿಐ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಾಡಿದಂತ ಕಾರ್ಯಾಚರಣೆ ಬಗ್ಗೆ ಮೆಚ್ಚುಗೆಯನ್ನ ವಹಿಸಿಕೊಂಡು ಅವ್ರದೇ ರಿಪೋರ್ಟ್ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ನಮಗೆ ನಿಮ್ಮ ಮೋದಿ ಸರ್ಕಾರದ್ದಿರಬಹುದು, ಅಮಿತ್ ಶಾ ಅವರ ಸರ್ಕಾರದಿರಬಹುದು, ಅವ್ರದ ಅಗತ್ಯ ಇಲ್ಲ. ಕರ್ನಾಟಕ ಪೊಲೀಸ್ ಈಸ್ ಎಫಿಷಿಯಂಟ್ ಅಂಡ್ ಈಸ್ ಬೆಟರ್ ದೆನ್ ಡೆಲ್ಲಿ ಪೊಲೀಸ್. ಸರ್, ಹೌ ಆರ್ ಯು ಲುಕಿಂಗ್ ಅಟ್ ದೀಸ್ ಡೆವಲಪ್ಮೆಂಟ್ಸ್? ಪ್ರತಿಭಟನೆ ನಡೀತಾ ಇದ್ದಾಗ ಸಿಎಂ ಅವರು ಮಾತಾಡಿದ್ದಾರೆ, ಎಲ್ಲೊಂದ್ ಕಡೆ ಕಾಕ್ರೋಚ್ ತರ ಮತ್ತೆ ರಾಜ್ಯದಲ್ಲಿ ಆಗಬಾರ್ದು ಅನ್ನೋ ಒಂದು ಮುಂಜಾಗ್ರತೆ. ನೋಡಿ, ಕಾಕ್ರೋಚ್ ತರ ಅಂತಲ್ಲ, ಆಸ್ ಅ ಸಿಎಂ ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಟಾಕ್. ಈಗ ಅಹವಾಲ್ಗಳು ಸಿಎಂ ಕೇಳಿಲ್ಲ, ಮಂತ್ರಿಗಳು ಕೇಳಿಲ್ಲ, MLAಗಳು ಕೇಳಿಲ್ಲ ಅಂದ್ರೆ ಇನ್ಯಾರು ಕೇಳ್ತಾರೆ? ಈಗ ನಿನ್ನೆ ತಾವು ನೋಡಿರ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟು ಕಟ್ಟೆ ಮೇಲೆ ಕೂತ್ಕೊಂಡು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ದಟ್ ಮೀನ್ಸ್ ಇಸ್ ಓಪನ್. ದಿಸ್ ಗವರ್ಮೆಂಟ್ ಇಸ್ ಅ ಗವರ್ಮೆಂಟ್ ದಟ್ ಇಸ್ ಲಿಸ್ನಿಂಗ್, ಇಟ್ಸ್ ಕನ್ಸರ್ನ್ಡ್. ಪರಿಹಾರ ಕೊಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದ ನಡೀತಾ ಇದೆ. ಇದಕ್ಕಿಂತ ಹೆಚ್ಚು ಏನ್ ಮಾಡಬೇಕು? ಒಂದು ವೇಳೆ ನ್ಯಾಯ ಕೊಡ್ಬೇಕಂತಾನೆ ಇದೆ, ಒಂದು ವೇಳೆ ಏನಾದ್ರೂ ಸಾಧಕ ಬಾಧಕ ಇದ್ರೆ ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ಹಿಂದೆ ಇದಾಗ್ತಾಯ್ತಾ? ಈಗ ಗೊಂದಲ ಏಕಾಯ್ತು? ನೀವು ಹೇಳಿದ್ರಲ್ಲ, ಅಗ್ರಿಕಲ್ಚರ್ ಸ್ಟೂಡೆಂಟ್ಸು ಇವತ್ತು ಕೂತಿದ್ದಾರೆ ಅಂತ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾರಿಂದ ಕೂತಿದ್ದಾರೆ? ಯಾವ ಆರ್ಡರ್ ಆಗಿತ್ತು? ಬಿಜೆಪಿ ಅವರ ಆರ್ಡರ್ ತಾನೆ? ಹಿಂದಿನ ಸರ್ಕಾರದಲ್ಲಿ ಅವರೇ ಈ ಆರ್ಡರ್ ತಂದಿದ್ದು. ಇವತ್ತು ಅವರೇ ಹೋಗಿ ಕೂತ್ಕೊಂತಾ ಇದ್ದಾರೆ. ಮೊನ್ನೆ ವಿರೋಧ ಪಕ್ಷದವ್ರು ಹೋಗಿದ್ರು ಅನ್ಸುತ್ತೆ, ನಾರಾಯಣ ಸ್ವಾಮಿ ಅವರಲ್ಲಿ. ಆ ಆರ್ಡರ್ ಯಾರು ತಂದಿದ್ದು? ಅವರೇ ತಂದಿದ್ದು. KPSC ನಲ್ಲಿ ಪ್ರತಿಭಟನೆ, KPSC ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಹೋಗಿ ವಿಜೇಂದ್ರ ಕೂತ್ಕೊಂತಾರೆ. 150 ಕೋಟಿ ರೂಪಾಯಿ ತಗೊಂಡು ಸೌಕಾರಿ KPSC ಚೇರ್ಮನ್ ಮಾಡಿದ್ದು ಅವರೇ ಅಂತ ಯತ್ನಾಳ್ ಅವರು ಹೇಳ್ತಾರೆ. ಮೋದಿಜಿ ಫೋಟೋ ಇಲ್ಲ, ಗಾಂಧೀಜಿ ಫೋಟೋ ಇಲ್ಲ ಅವ್ರ ಮನೆಯಲ್ಲಿ. ಯಡಿಯೂರಪ್ಪಾಜಿ, ವಿಜೇಂದ್ರಜಿ ಅವ್ರ ಫೋಟೋ ಇದೆ ಅಂತೆ ಮನೆಯಲ್ಲಿ. ಅವರ ತಾಯಿಯವರ ಸಂಬಂಧಿಕರಂತ ಯತ್ನಾಳ್ ಅವ್ರು ಹೇಳ್ತಾ ಇದ್ದಾರೆ. ಓಪನ್ ಸ್ಟೇಟ್ಮೆಂಟ್ ಮಾಡಿ. ಇವೆಲ್ಲ ಪ್ರಶ್ನೆಗಳು ನನಗೆ ಕೇಳ್ತಿರಲ್ಲ, ಅವ್ರಿಗೆ ಅವ್ರು ಆನ್ಸರ್ ಮಾಡಿ. ನೀವು ಯಾರು ಸಂಬಂಧಿಕರಿದ್ದಾರೆ ಅವ್ರು ಮಾಡಿ. ಆಸ್ ಹೋಮ್ ಮಿನಿಸ್ಟರ್ ಯು ಟೆಲ್ ಮಿ ವಾಟ್ ಇಸ್ ನನ್ನ ವ್ಯಾಪ್ತಿನಲ್ಲಿ ಬರೋದ್ ಕೇಳಿ. ನೀವ್ ಹಿಂಗ್ ಕೇಳ್ತೀರಾ? ಮತ್ತೆ ಪಾಪ ಅವರಿಗೆ ನಿಮ್ಮ ಬಿಜೆಪಿ ಸೋಷಿಯಲ್ ಮೀಡಿಯಾದವ್ರಿಗೆ ಸಂಬಳ ಸಿಗ್ತಾ ಇರೋದೇ ನನ್ನಿಂದ. ಮತ್ ಸರಿ ಹೇಳ್ತಾರೆ, ಈ ಬೇಡಲಾರದ ವಿಚಾರಕ್ಕೆ ಮಾತಾಡ್ತಾರೆ, ಅದು ಮಾಡೋದು ಇದು ಮಾಡೋದು. ಇಲ್ಲ, ಯಾರ್ದೋ ಒಬ್ರಿಗೆ ನನ್ನಿಂದ ಜೀವನೋಪಾಯ ಸಿಗ್ತಾ ಇದೆ, ಬಹಳ ಖುಷಿ. ಆದ್ರೆ ಸತ್ಯ ಹೇಳ್ಬಿಟ್ಟು ಜೀವನೋಪಾಯ ಸಿಗ್ಲಿ ಅಂತ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.